ಸೋಷಿಯಲ್ ಮೀಡಿಯಾದಲ್ಲಿ ಶಿರಡಿ ಬಾಬಾ ವಿರುದ್ಧ ಷಡ್ಯಂತ್ರ. ಶಿರಡಿ ಟ್ರಸ್ಟ್ನಿಂದ ಹಜ್ ಯಾತ್ರಿಗಳಿಗೆ 35 ಕೋಟಿ ಕೊಟ್ಟಿದ್ದು ನಿಜವೇ? ಶಿರಡಿಯಿಂದ ಗ್ರೌಂಡ್ ರಿಪೋರ್ಟ್. ನ್ಯೂಸ್ ಫಸ್ಟ್ನಲ್ಲಿ ಸತ್ಯ ದರ್ಶನ. ಇದೇ ಹೊತ್ತಿನ ವಿಶೇಷ ಸಾಯಿ ಸತ್ಯಾವತಾರ. ಹಿಂದೂ ಧರ್ಮದ ಪರಂಪರೆಯಲ್ಲಿ ಅನೇಕ ಗುರುಗಳು ಇದ್ದಾರೆ. ಈ ಪೈಕಿ ಭಕ್ತರನ್ನ ಸದಾ ಕಾಪಾಡ್ತಾ ಇರುವ ಶಿರಡಿ ಸಾಯಿಬಾಬಾ ಕೂಡ ಒಬ್ರು. ಬೇಸರದ ಸಂಗತಿ ಏನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಶಿರಡಿ ಸಾಯಿಬಾಬಾ ಕುರಿತು ಅನೇಕ ಸುಳ್ಳು ಸುದ್ದಿಗಳು ಹರಡಿವೆ. ಶಿರಡಿ ಸಾಯಿಬಾಬಾ ಮೂಲ ಧರ್ಮ ಯಾವುದು? ಶಿರಡಿಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಆಚರಣೆಗಳು ನಡೀತಾವ ಅನ್ನೋ ಗೊಂದಲ ಗೋಚರಗಳು ಹೆಚ್ಚು ಚರ್ಚೆಗೆ ಗ್ರಾಸವಾಗಿವೆ. ಹೀಗಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಲು ನಿಮ್ಮ ನ್ಯೂಸ್ ಫಸ್ಟ್ ಮಹಾರಾಷ್ಟ್ರದಲ್ಲಿರುವ ಶಿರಡಿಗೆ ತೆರಳಿತ್ತು. ಅಲ್ಲಿ ನಮಗೆ ಕಂಡ ಸತ್ಯದ ಅನಾವರಣವೇ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್. ಇದು ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್. ಶಿರಡಿ ಸಾಯಿಬಾಬಾ ಮಹಾ ಸದ್ಗುರು ಸರ್ವ ಧರ್ಮವನ್ನ ಒಂದೇ ಮಾರ್ಗದಲ್ಲಿ, ಒಂದೇ ಮನಸ್ಥಿತಿಯಲ್ಲಿ, ಒಂದೇ ಸ್ಮೃತಿಯಲ್ಲಿ ಕೊಂಡೊಯ್ದು ಸನ್ಮಾರ್ಗವನ್ನ ಕರುಣಿಸಿದ ಕರುಣಾಮಯಿ, ಕೋಟ್ಯಂತರ ಭಕ್ತರ ಪ್ರೀತಿಯ ಬಾಬಾ. ಬಾಬಾ ಅಂದ್ರೆ ಭಕ್ತರಿಗೆ ಸರ್ವಸ್ವ. ಬಾಬಾ ಅಂದ್ರೆ ಭಕ್ತರಿಗೆ ಪ್ರೀತಿ. ಬಾಬಾ ಅಂದ್ರೆ ಭಕ್ತರಿಗೆ ತಾಯಿ ತಂದೆ. ಬಾಬಾ ಅಂದ್ರೆ ಭಕ್ತರಿಗೆ ನಿರ್ಮಲ ಮನಸ್ಸು. ಬಾಬಾ ಅಂದ್ರೆ ಭಕ್ತರಿಗೆ ಸಕಲವನ್ನ ಕರುಣಿಸುವ ಮಹಾಶಕ್ತಿ. ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿರುವ ಶಿರಡಿ ಇವತ್ತು ವಿಶ್ವವಿಖ್ಯಾತಿ ಗಳಿಸಿರುವ ಯಾತ್ರಿ ಸ್ಥಳ. ವಾರ್ಷಿಕ ಕೋಟ್ಯಂತರ ಭಕ್ತರು ಬಾಬಾ ದರ್ಶನ ಪಡೆಯುತ್ತಾರೆ. ಕೇವಲ ಭಾರತ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಬಾಬಾ ಭಕ್ತರು ಅಸಂಖ್ಯರಾಗಿದ್ದಾರೆ. ಹಾಗಾಗಿ ಏನೋ ಬಾಬಾ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಶಿರಡಿ ಸಾಯಿಬಾಬಾ ಮುಸಲ್ಮಾನರು ಅನ್ನುವುದನ್ನ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ. ದೇಗುಲದಲ್ಲಿ ಪೂಜೆ ಪುನಸ್ಕಾರದ ಬಗ್ಗೆಯೂ ಚಕಾರ ಎತ್ತಿದ್ದಾರೆ. ಹಾಗಾದ್ರೆ ಇದು ಸತ್ಯಾನಾ? ಶಿರಡಿ ಸಾಯಿಬಾಬಾ ದೇಗುಲದ ಒಳಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ನ್ಯೂಸ್ ಫಸ್ಟ್ ತಂಡ ಶಿರಡಿ ಸಾಯಿಬಾಬಾ ದೇಗುಲದ ಒಳಗೆ ಏನೇನಿದೆ ಅನ್ನುವುದನ್ನ ನಿಮಗೆ ತೋರಿಸುತ್ತೆ. ದೇಗುಲದ ಒಳಗಿದೆ ಗಣಪತಿ, ಶನಿ ಮತ್ತು ಶಿವನ ಗುಡಿ. ಈ ಎಲ್ಲ ದೇಗುಲ ಜೀರ್ಣೋದ್ಧಾರ ಮಾಡಿದ್ರು ಬಾಬಾ. ಇದು ಶಿರಡಿ ಸಾಯಿಬಾಬಾ ದೇಗುಲದ ಪ್ರಾಂಗಣ. ಇಲ್ಲಿ 3 ದೇಗುಲಗಳಿವೆ. ಗಣಪತಿ, ಶನಿ ಮತ್ತು ಶಿವನ ಗುಡಿ ಇದೆ. ಈ ಸಾಯಿಬಾಬಾನ ದರ್ಶನ ಮಾಡಿದಂಥ ಭಕ್ತರು ಇಲ್ಲಿಗೆ ಬಂದು ಪೂಜೆಯನ್ನ ನೆರವೇರಿಸ್ತಾರೆ. ಈ ದೇಗುಲಕ್ಕೂ ಕೂಡ ನಿತ್ಯ ಅರ್ಚಕರು ಪೂಜೆ ಮಾಡ್ತಾರೆ. ಈ ದೇಗುಲಗಳಿಗಾಗಿಯೇ ಪ್ರತ್ಯೇಕವಾಗಿ ಅರ್ಚಕರನ್ನ ನೇಮಕ ಮಾಡಲಾಗಿದೆ. ಅಷ್ಟೇ ಅಲ್ಲ, ದೇಗುಲದ ಹೊರಗೆ ಹನುಮಾನ್ ದೇಗುಲವೂ ಇದೆ. ಈ ದೇವಸ್ಥಾನವನ್ನ ಸ್ವತಃ ಸಾಯಿಬಾಬಾರೇ ಜೀರ್ಣೋದ್ಧಾರ ಮಾಡಿದ್ರು. ಕೇವಲ ಈ ದೇಗುಲ ಮಾತ್ರವಲ್ಲ, ದೇವಸ್ಥಾನದ ಒಳಗಿರುವ ಗಣಪತಿ, ಶನಿ ಮತ್ತು ಶಿವ ಮಂದಿರವನ್ನ ಬಾಬಾ ಅವರೇ ಜೀರ್ಣೋದ್ಧಾರಗೊಳಿಸಿದ್ರು. मंदिर प्रीमाइसिस में शनि मंदिर है,
महादेव का मंदिर है, गजानन का मंदिर है। ये सभी टेम्पल्स जो है इसका जीर्णोद्धार जो है, रिनोवेशन जो है वो बाबा ने किया था। बाहर हनुमान जी का मंदिर भी है, उसका भी जीर्णोद्धार जो है वो बाबा ने अपने टाइम में किया था। ಇಲ್ಲಿ ನೀವು ನೋಡಬಹುದು ಶ್ರೀ ಸಮಾಧಿ ಮಂದಿರ ಅಂತ ಬರೆಯಲಾಗಿದೆ. ಸನಾತನ ಧರ್ಮದಲ್ಲಿ ಮಾತ್ರ ಶ್ರೀ ಮತ್ತು ಮಂದಿರ ಎಂಬ ಶಬ್ದವನ್ನ ಬಳಸಲಾಗುತ್ತೆ. ಇಷ್ಟೇ ಅಲ್ಲ, ಶಿರಡಿಯಲ್ಲಿ ಹಿಂದೂ ಸನಾತನ ಧರ್ಮದ ಪ್ರಕಾರವೇ ಪೂಜೆ ಪುನಸ್ಕಾರಗಳು ನಡೀತಾ ಇವೆ ಅನ್ನೋದಕ್ಕೆ ಅನೇಕ ಕುರುಹುಗಳಿವೆ. ಬನ್ನಿ, ನಿಮ್ಮನ್ನ ಶಿರಡಿ ಸಾಯಿಬಾಬಾ ಸಮಾಧಿ ಮಂದಿರದ ಒಳಗೆ ಕರ್ಕೊಂಡು ಹೋಗ್ತೀವಿ. ಇದು ಶಿರಡಿ ಸಾಯಿಬಾಬಾ ಶ್ರೀ ಸಮಾಧಿ ಮಂದಿರ. ನ್ಯೂಸ್ ಫಸ್ಟ್ ತಂಡಕ್ಕೆ ಮಂದಿರದ ಒಳ ಹೋಗುವ ಅವಕಾಶ ಸಿಕ್ಕಿತ್ತು. ಇಲ್ಲಿ ಪ್ರತಿಯೊಂದು ದೃಶ್ಯವನ್ನ ನಮ್ಮ ತಂಡ ಸೆರೆ ಹಿಡಿದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರುವ ಅಂತೆ ಕಂತೆಗಳಿಗೆ ನಮಗೆ ಇಲ್ಲಿ ಉತ್ತರ ಸಿಕ್ತು. ಬಾಬಾ ಮಂದಿರದ ಮುಂದೆಯೇ ನಂದಿಯ ಮೂರ್ತಿ ಇದೆ. ಮಂದಿರದ ಬಾಗಿಲ ಮೇಲೆ ಗಣಪತಿಯ ಮೂರ್ತಿ ಇದೆ. ಅಷ್ಟೇ ಅಲ್ಲ, ಮೂರ್ತಿಯ ಮುಂದೆ ಇರುವಂತಹ ಚಿನ್ನದ ಕಂಬ ಅಥವಾ ದ್ವಾರದಲ್ಲಿ ವಿಷ್ಣುವಿನ ದಶಾವತಾರದ ಚಿತ್ರಗಳಿವೆ. ಸಾಯಿಬಾಬಾರ ಸಮಾಧಿಯನ್ನ ಕೆಲವರು ಮಜಾರ್ ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಸಮಾಧಿಯ ಮೇಲೆ ಶ್ರೀ ಸಾಯಿಬಾಬಾ ಅಶ್ವಿನಿ ನಕ್ಷತ್ರದಲ್ಲಿ ಸಮಾಧಿಸ್ಥರಾದರು ಅಂತ ಮರಾಠಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಈ ರೀತಿಯ ಸಮಾಧಿ ಪರಂಪರೆ ಮೊದಲಿನಿಂದ ಇದೆ. ಸಂತ ತುಕಾರಾಮ, ಸಂತ ಜ್ಞಾನೇಶ್ವರ್ ಅವರದ್ದು ಇದೇ ರೀತಿಯ ಸಮಾಧಿ. ಮೂರ್ತಿಯ ಕೆಳಭಾಗದಲ್ಲಿರೋ ಚಾದರ ಇದು ಮಸೀದಿಯ ಹೊದಿಕೆಯಲ್ಲ. ಹಿಂದೂ ಸಂತರ ಸಮಾಧಿ ಮೇಲೆ ಈ ರೀತಿ ಶಾಲನ್ನ ಹಾಕೋದು ಇಲ್ಲಿನ ಪ್ರಾದೇಶಿಕ ಪರಂಪರೆ. ಬಾಬಾರ ಮೂರ್ತಿ ಕತ್ತಲ್ಲಿ ರುದ್ರಾಕ್ಷಿ, ಬಲಬದಿಯಲ್ಲಿ ಶ್ರದ್ಧಾ, ಎಡಬದಿಯಲ್ಲಿ ಸಬುರಿ ಅಂತ ಬರೆದಿದೆ. ಮುಂದೆ ಕುಳಿತಿರುವಂತಹ 3 ಪಂಡಿತರ ಕತ್ತಲ್ಲೂ ರುದ್ರಾಕ್ಷಿಯ ಮಾಲೆ ಇದೆ. ಬಾಬಾರ ಹಣೆಯಲ್ಲಿ ಚಂದನದ ತಿಲಕವಿದೆ, ಓಂ ಅಂತ ಬರೆಯಲಾಗಿದೆ. ಬಾಬಾರ ಮೇಲ್ಭಾಗದಲ್ಲಿರುವ ಚಿನ್ನದ ಕಮಾನಿನ ರೀತಿಯ ಅಲಂಕಾರ ಏನಿದೆಯೋ ಅದರಲ್ಲಿ ಸೂರ್ಯ, ಚಂದ್ರ, ಆನೆ, ಕಮಲ ಎಲ್ಲವೂ ಇದೆ. ಇದನ್ನ ಹೇಗೆ ಮಜಾರ್ ಅಂತ ಕರೆಯುವುದಕ್ಕೆ ಸಾಧ್ಯ ಅನ್ನೋದು ಭಕ್ತರ ವಾದ. उनमें भ्रम फैला जा रहा है कि बाबा मुस्लिम थे, बाबा ये धर्म के थे, वो धर्म के थे, तो ऐसी बातें छेड़ के बाबा गौ मांस खाते थे, ऐसी कोई भी बात हमारे पूर्वज बाबा के साथ में थे। ये जो द्वारका माई चावड़ी आप देख रहे हैं, इससे 500 फीट पे मेरा घर है। मेरे दादाजी, हमारे गांव के लोग यहाँ पे ये चावड़ी पे गांव वाले बैठते थे। कभी भी उन्होंने बाबा का तिरस्कार नहीं किया और बाबा ने किसी का तिरस्कार नहीं किया, और ऐसी कोई भी बात नहीं कि जिसमें गौ मांस खाया जाता है। ये सब झूठ फैलाया जा रहा है, ये षड्यंत्र की तैयारी हो रहा है, हम इसका निषेध करते। और जो भी कुछ साधु संत है कि वो बाबा के खिलाफ गलत बातें बोल रहे हैं। हमारे हिंदू धर्म में जब कोई साधु बनता है तो वो राग, लोभ, मोह, माया, मत्सर और वासना से परे होता है, वो वासना से आगे होता है। लेकिन ये एक ऐसे साधु है कि एक संत के में उंगली उठा रहे हैं और गलत बातें बोल रहे हैं। ಶ್ರೀ ಸಮಾಧಿ ಮಂದಿರದ ಮುಂಭಾಗದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ್ ರಾಜಾಧಿರಾಜ್ ಯೋಗಿರಾಜ್ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಅಂತ ಬರೆಯಲಾಗಿದೆ. ಶಿರಡಿ ಶ್ರೀ ಮಂದಿರದಲ್ಲಿ ಆಗಮಶಾಸ್ತ್ರದ ಪ್ರಕಾರವೇ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಅನ್ನುವುದಕ್ಕೆ ಇದೇ ದೊಡ್ಡ ಸಾಕ್ಷಿ. ಸಾಯಿಬಾಬಾನ ಮೇಲೆ ಆರೋಪ ಮಾಡೋ ಜನ ಅತಿ ಹೆಚ್ಚಾಗಿ ಪ್ರಶ್ನೆ ಮಾಡಿದಂತಹ ಒಂದು ಜಾಗ ಅಂದ್ರೆ ಅದು ದ್ವಾರಕಾಮಯಿ ಮಂದಿರ. ಇದನ್ನ ಮಸ್ಜಿದ್ ರೀತಿ ಅಂತ ಹೇಳ್ತಾರೆ. ಆದ್ರೆ ಎಂಟ್ರಿಯಲ್ಲೇ ಬಾಬಾ ಕಿ ಧ್ವನಿ ಇದೆ. ಇಲ್ಲಿ ಅಗ್ನಿ ಪೂಜೆ ನಡೆಯುತ್ತೆ. ಭಕ್ತರು ಬಂದು ಕಟ್ಟಿಗೆ ಹಾಕ್ತಾರೆ, ತುಪ್ಪ, ತೆಂಗಿನಕಾಯಿ ಹಾಕ್ತಾರೆ. ಅಗ್ನಿ ಸನಾತನದ ಪ್ರತೀಕ. ಹಸುವಿನ ಸೆಗಣಿ, ತೆಂಗಿನಕಾಯಿಯನ್ನ ಅಗ್ನಿಗೆ ಹಾಕಲಾಗತ್ತೆ. ದ್ವಾರಕಾಮಯಿ ಒಳಗೆ 2 ದೊಡ್ಡ ದೀಪಗಳಿವೆ. ಗೋಧಿಯನ್ನೂ ಕೂಡ ಇಲ್ಲಿ ಪೂಜೆ ಮಾಡಲಾಗತ್ತೆ.
ಸಾಯಿಬಾಬಾರ ಫೋಟೋ ಫ್ರೇಮ್ನ ಮೇಲೆ ಬೆಲ್ವ ಪತ್ರಿಯನ್ನ ಇರಿಸಲಾಗಿದೆ. ದ್ವಾರಕಾಮಯಿ ಮಂದಿರದ ಒಳಗೆ ಬಾಬಾ ಕೂರ್ತಿದ್ರು. ಹಾಗಾಗಿ ಬಾಬಾ ಭಕ್ತರು ಇಲ್ಲಿಗೆ ಬಂದು ಕೂತು ಧ್ಯಾನ ಮಾಡೋದು ವಾಡಿಕೆ. द्वारका माई में बाबा अपने सभी भक्तों के साथ जो है वहाँ मिलते थे. बाबा के जो लीला जो है वो सभी द्वारका माई में हुई है. बाबा ने अपने हाथ से जो धुनी जलाई थी बाबा के टाइम में, वो धुनी जो है अभी से जो है अभी तक 24/7 जो है चलती रहती है. भक्त जब दर्शन करने के बाद बाहर निकलते हैं तो सबसे बड़ी डिमांड जो है वो धुनी की रहती है. यानी जो सैक्रेड एस जो है वो धुनी से निकलती है उसको उदी बोलते हैं. और ये उदी से जो है बाबा ने अपने टाइम से बहुत से भक्तों की बीमारी जो है वो उदी से बरी की थी. उसके बाद में बाबा ने वहाँ तुलसी वृंदावन जो है, तुलसी वृंदावन भी द्वारका माई में है. तो द्वारका माई में घंटा लगी है, तो उस घंटा मंदिर में होती है, मस्जिद में नहीं होती. और खुद बाबा ने लगाए, खुद बाबा उसको 3 बार बजाते थे. ಶಿರಡಿ ಮಂದಿರದ ಒಳಗಿರುವಂತಹ ಮತ್ತೊಂದು ಮುಖ್ಯವಾದ ಜಾಗ ಗುರುಸ್ಥಾನ. ಬಾಬಾ ಭಕ್ತರಿಗೆ ಮೊದಲು ಕಾಣಿಸಿಕೊಂಡ ಜಾಗವೇ ಗುರುಸ್ಥಾನ. ಇಲ್ಲಿರುವ ಬೇವಿನ ಮರ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರವಾದದ್ದು. ಇಲ್ಲೂ ಒಂದು ಸಣ್ಣ ಗುಡಿ ಇದ್ದು ಶಿವಲಿಂಗ, ಪಾದುಕೆ, ನಂದಿ ಮತ್ತು ಕಲಶ ಇದೆ. ಇದೆಲ್ಲವೂ ಸನಾತನ ಧರ್ಮದ ಸೂಚಕ ಅನ್ನುವುದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಷ್ಟೆಲ್ಲ ಸಂಗತಿಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ಯಾಕಾಗಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಅನ್ನೋದ್ರ ವೇದ್ಯವಾಗುತ್ತೆ. ಇದಿಷ್ಟೇನಾ? ಅಲ್ವೇ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥ ಆ 2 ಸಂಗತಿಗಳ ಬಗ್ಗೆಯೂ ಕ್ಲಾರಿಟಿಯನ್ನ ನಾವು ಕೊಡ್ತೀವಿ. ನಮ್ಮ ಸಮಾಜ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ಜನರನ್ನ ಇರ್ಲಿ ದೇವರ ವಿಚಾರದಲ್ಲೂ ಪಿತೂರಿಗಳನ್ನ ಮಾಡ್ತಾ ಇದೆ. ಅದು ತೀರಾ ಗಂಭೀರವಾದ ಷಡ್ಯಂತ್ರ. ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುವ ಅಪಪ್ರಚಾರಗಳ ಬಗ್ಗೆ ಶಿರಡಿ ಸಂಸ್ಥಾನ ಟ್ರಸ್ಟ್ ಗಂಭೀರವಾಗಿ ಪರಿಗಣಿಸಿ ಮೊಕದ್ದಮೆಗಳನ್ನ ಕೂಡ ಹೂಡ್ತಾ ಇದೆ. ಹಾಗಾದ್ರೆ ಸಾಯಿಬಾಬಾ ಭಕ್ತರನ್ನ ಕೆರಳಿಸಿದ ಆ 2 ಆರೋಪಗಳೇನು? ಈ ಬಗ್ಗೆ ಶಿರಡಿ ಸಂಸ್ಥಾನ ಟ್ರಸ್ಟ್ ಹೇಳಿದ್ದೇನು ಅನ್ನೋದನ್ನ ಈಗ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಈ ವಿಡಿಯೋನ ಯಾವ ರೀತಿ ತಿರುಚಲಾಗಿದೆ ಅನ್ನೋದೇ ಇಲ್ಲಿ ಗಮನಿಸಬೇಕಾದ್ದು. ಯಾಕಂದ್ರೆ ಇದು ತುಂಬಾ ಸೀರಿಯಸ್ ವಿಚಾರ. ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬಿಂಬಿಸಲಾಯಿತು ಅನ್ನುವುದನ್ನ ಮೊದಲು ತಿಳ್ಕೊಳ್ಳೋಣ. ಶಿರಡಿಯಲ್ಲಿ ಸಂಗ್ರಹವಾಗುವ ಭಕ್ತರ ಹಣವನ್ನ ಮುಸ್ಲಿಮರು ಎಣಿಸ್ತಿದ್ದಾರೆ. ಆ ದುಡ್ಡೆಲ್ಲ ಇಸ್ಲಾಂ ಸಂಸ್ಥೆಗಳಿಗೆ ರವಾನೆ ಮಾಡಲಾಗ್ತಿದೆ ಅಂತ ಹೇಳಿ ಸುದ್ದಿ ಹಬ್ಬಿಸಲಾಗಿತ್ತು. ಆದ್ರೆ ಅಸಲಿಗೆ ಇದು ಶಿರಡಿಯ ದೃಶ್ಯವೇ ಅಲ್ಲ. ಹೌದು, ಇದು ಬಾಂಗ್ಲಾದೇಶದ ದೃಶ್ಯವಾಗಿದ್ದು ಇವರು ಎಣಿಸ್ತಾ ಇರುವಂತಹ ಕರೆನ್ಸಿ ಬಾಂಗ್ಲಾದೇಶದ್ದು. ಈ ವಿಡಿಯೋ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ತಿಳಿದು ಬಂದಂತಹ ಸತ್ಯ ಇದು. जो झूठी बातें सोशल मीडिया पे फैला रहे हैं, उसमें कभी आपको दिखाया जाता है कि साईं बाबा संस्थान से काउंटिंग होती है, जो लोग दान देते हैं और वो हज में चली जाती है, ऐसा बोला जाता है. लेकिन आप मेरे पीछे साईं बाबा का मंदिर है, मंदिर के ऊपर देखेंगे, कलश देखेंगे, तो कलश के ऊपर भगवा झंडा लहरा रहा है. ये हिंदू धर्म का प्रतीक है. और कलश आप जो देख रहे हैं वो भी हिंदू धर्म में कलश होता है, ना कि मस्जिद में होता है. दूसरी बात ऐसी है कि उन्होंने वो काउंटिंग में जो वीडियो दिखाया है, वो वीडियो हमने उसके ऊपर FIR भी की है. और वो वीडियो ये है बांग्लादेश का, उसमें जो चलन दिखाया जा रहा है, जो नोटें दिखाई दे रही है, वो सब बांग्लादेश की. ऐसी कुछ बातें हैं कि उसको भ्रम फैलाया जा रहा है. ये समाज कंटक कर रहे हैं और ये षड्यंत्र की तहत चल रहा है.
ಇದಕ್ಕಿಂತ ತುಂಬಾ ಗಂಭೀರವಾದಂತಹ ಸುಳ್ಳು ಸುದ್ದಿಯನ್ನ ಇಂಟರ್ನೆಟ್ನಲ್ಲಿ ವೈರಲ್ ಮಾಡಿಸಲಾಗಿತ್ತು. ಅದೇನು ಅಂದ್ರೆ ಶಿರಡಿ ಸಂಸ್ಥಾನ ಟ್ರಸ್ಟ್ ಹಜ್ ಯಾತ್ರಿಗಳಿಗೆ 35 ಕೋಟಿ ರೂಪಾಯಿ ಹಣವನ್ನ ನೀಡಿದೆ ಅನ್ನೋದು. ಇಂಥದ್ದೊಂದು ಸ್ಕ್ರೀನ್ ಶಾಟ್ನ ಕಿಡಿಗೇಡಿಗಳು ಕಳೆದ ಮಾರ್ಚ್ನಲ್ಲಿ ವೈರಲ್ ಮಾಡಿದ್ರು. ಗೂಗಲ್ ಸರ್ಚ್ನ ಈ ಸ್ಕ್ರೀನ್ ಶಾಟ್ಗಳ ಜೊತೆಗೆ ಶಿರಡಿ ಸಾಯಿ ಟೆಂಪಲ್ ಟ್ರಸ್ಟ್ ಹಜ್ ಯಾತ್ರಿಗಳಿಗಾಗಿ 35 ಕೋಟಿ ರೂಪಾಯಿಯನ್ನ ದಾನವಾಗಿ ನೀಡಿದೆ. ನಮ್ಮ ಹಿಂದೂಗಳು ನೀಡಿರುವಂತಹ ಹಣವನ್ನ ಮುಸ್ಲಿಮರಿಗೆ ನೀಡಲಾಗ್ತಾ ಇದೆ. ಕಾಲ ಇನ್ನೂ ಮಿಂಚಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶಿರಡಿ ಸಾಯಿಬಾಬಾ ದೇಗುಲಕ್ಕೆ ದೇಣಿಗೆಯನ್ನ ನೀಡಬೇಡಿ ಅಂತ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಿದ್ರು. ಈ ವಿಚಾರವನ್ನ ಸಂಪೂರ್ಣವಾಗಿ ಅಲ್ಲಗಳೆದ ಶ್ರೀ ಸಾಯಿಬಾಬಾ ಸಂಸ್ಥಾನ ಟ್ರಸ್ಟ್ ಸಿಇಒ ಗೋರಕ್ಷಾ ಗಡ್ಲೀಕರ್ ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು. ಜೊತೆಗೆ ಈ ರೀತಿಯ ಡೊನೇಷನ್ ನೀಡೋಕೆ ಸಾಧ್ಯವೂ ಇಲ್ಲ, ಇದಕ್ಕೆ ಸಂಸ್ಥೆಯ ಕಾನೂನು ಅನುವು ಮಾಡಿಕೊಡುವುದೂ ಇಲ್ಲ ಅಂತ ಹೇಳಿದ್ದಾರೆ. संस्थान का जो काउंटिंग जो है वो हफ्ते में जो है वो 2 बार होता है, एक ट्यूसडे को होता है और एक फ्राइडे को होता है। और उसके लिए जो है वो चैरिटी कमिश्नर के जो ऑफिसर्स जो है वो यहाँ आते हैं, बैंक के प्रतिनिधि आते हैं और सब सीसीटीवी के निगरानी में जो है ये सब काउंटिंग होता है। ಹೀಗೆ ಅನೇಕ ಅಪಪ್ರಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವ ಹಿನ್ನೆಲೆ ಸಾಯಿಬಾಬಾ ಭಕ್ತರು ಹಾಗೆ ಶಿರಡಿಯ ನಿವಾಸಿಗಳು ಒಂದು ತಂಡವಾಗಿ ಷಡ್ಯಂತ್ರದ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಸಾಯಿಬಾಬಾ ವಿರುದ್ಧ ವದಂತಿ ಹಬ್ಬಿಸುವವರ ವಿರುದ್ಧ ಕೇಸ್ ದಾಖಲಿಸುವ ಅನೇಕ ಕ್ರಮಗಳನ್ನ ಕೈಗೊಂಡಿರುವ ಇವರು ಸತ್ಯ ತಿಳಿಯೋಕೆ ಒಮ್ಮೆ ಶಿರಡಿಗೆ ಬನ್ನಿ, ಸಾಯಿಬಾಬಾ ಬಗ್ಗೆ ಮಾಹಿತಿಯನ್ನ ಪಡೆಯೋಕೆ ಸಾಯಿ ಸಚ್ಚರಿತೆಯನ್ನ ಓದಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. जो सोशल मीडिया में लोग जो है गलत गलत बातें फैलाते हैं, बाबा के बारे में जो अवमानकारक टिप्पणी करते हैं, इसके लिए संस्थान का कार्य जो सबसे मालूम होना चाहिए, इसलिए हम सोशल मीडिया पे एक्टिव है। जो लोग जानबूझ के बाबा के बारे में अवमानकारक टिप्पणी करते हैं उनके खिलाफ भी हमने पुलिस स्टेशन में FIR दाखिल की है, सिविल सूट भी दाखिल किए है और क्रिमिनल सूट भी जो है वो दाखिल किए। अभी परसों हमने आंध्र प्रदेश के जो अहम जो चैनल जो है उसके ऊपर भी जो हमने FIR दाखिल की है। क्योंकि पूरे वर्ल्ड में जो है साई भक्तों की जो कम्युनिटी है वो विश्व में सबसे बड़ी कम्युनिटी है और इसलिए उनके माध्यम से यहाँ पर उनके साथ उनके भावनाओं के साथ खेलना और उसके माध्यम से अपने व्यूअर्स बढ़ाना, ऐसा गलत काम यहाँ पर कुछ यूट्यूबर्स के माध्यम से सोशल मीडिया पर चल रहा है। इसलिए मैं सभी साई भक्तों को निवेदन करता हूँ कि साई बाबा के बारे में अगर कुछ भी गलत यहाँ पर आपको मैसेज आता है तो आप उसको अगर हो सके तो आपके नज़दीकी पुलिस स्टेशन में आप उसके खिलाफ FIR कर दीजिए, अथवा साई बाबा संस्थान का जो मेल ID है, साई बाबा संस्थान के जो नंबर्स है उसके ऊपर आप वो लिंक शेयर कर दीजिए। कि आपके पास कोई भी ऐसा प्रमाण नहीं है, कोई भी आधार आपके पास नहीं है जिसके आधार पर, जिसके प्रमाण पर आप साई बाबा के खिलाफ जो भी आप अपना वहाँ पर मत व्यक्त कर रहे हो उसका आपको कोई अधिकार नहीं है। ಬೇಸರದ ಸಂಗತಿ ಏನು ಅಂದ್ರೆ ಇವತ್ತಿಗೂ ಒಂದು ವರ್ಗ ಸಾಯಿಬಾಬಾ ಮತ್ತು ಶಿರಡಿ ದೇಗುಲದ ಬಗ್ಗೆ ವದಂತಿಯನ್ನ ಹಬ್ಬಿಸ್ತಾನೆ ಇದೆ. ಇಲ್ಲಿ ಸನಾತನ ಧರ್ಮವನ್ನ ಪಾಲಿಸಲಾಗ್ತಿಲ್ಲ ಅನ್ನುವ ಹಸಿ ಸುಳ್ಳು ಸುದ್ದಿಗಳನ್ನ ಪಸರಿಸ್ತಿದ್ದಾರೆ. ಆದ್ರೆ ಈ ದೇಗುಲದ ಒಳಗಿರುವಂತಹ ಧ್ವಜಸ್ತಂಭ, ದತ್ತಾತ್ರೇಯನ ದೇವಸ್ಥಾನ, ಗುರುಸ್ಥಾನ, ಗಣಪತಿ, ಶನಿ ಮತ್ತು ಶಿವಮಂದಿರ ಹಾಗೂ ಇಲ್ಲಿರುವ ಆಚಾರ ವಿಚಾರಗಳನ್ನ ಕಣ್ಣಾರೆ ನೋಡಿದ್ರಷ್ಟೇ ಸತ್ಯ ತಿಳಿಯೋದು. ಶಿರಡಿಯಲ್ಲಿ ಪ್ರತಿದಿನ 4 ಆರತಿಗಳು ನಡೆಯುತ್ತವೆ. ಬೆಳಗ್ಗೆ 5:30ಕ್ಕೆ ಕಾಕಡ ಆರತಿ, ಮಧ್ಯಾಹ್ನ 12ಕ್ಕೆ ಆರತಿ, ಸೂರ್ಯಾಸ್ತಮಾನಕ್ಕೆ ಧೂಪದ ಆರತಿ ಹಾಗೂ ರಾತ್ರಿ 10:20 ಶೇಜ್ ಆರತಿಗಳು ಜರುಗುತ್ತವೆ. ಆಗಮಶಾಸ್ತ್ರದ ಪ್ರಕಾರ ಈ 4 ಆರತಿಗೂ ಮುನ್ನ ನೈವೇದ್ಯವಾಗುತ್ತೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಸಾಯಿ ಮಂದಿರದಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆಯೂ ನಡೆಯುತ್ತೆ. काकड़ आरती
यानी कि बाबा को उठाना, उसको मराठी में काकड़ आरती बोलते हैं। उसके बाद 5:40 को बाबा का स्नान शुरुआत होता है। स्नान में बाबा को पुरुष सूक्त और विष्णु सहस्त्रनाम से बाबा के स्नान की शुरुआत हो जाती है। 5:40 तक बाबा का स्नान चलता है, 5:40 से 5:50 तक। उसके बाद बाबा का 6 से 6:30 बजे तक बाबा का श्रृंगार होता है। श्रृंगार होने के बाद 6:30 बजे बाबा की शिरडी माजे पंढरपुर ये आरती होती है। छोटी आरती शिरडी माजे पंढरपुर होने के बाद 7 बजे बाबा का समाधि अभिषेक, रुद्राभिषेक होता है ब्राह्मण द्वारा। ಇಷ್ಟೆಲ್ಲ ಷಡ್ಯಂತ್ರ, ಪಿತೂರಿ ಮತ್ತು ಅವಹೇಳನ ಮಾಡಿದ್ರೂ ಶಿರಡಿಗೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆಯಾಗಿಲ್ಲ. ಬಾಬಾರನ್ನ ನಂಬುವ ಜನರ ಸಂಖ್ಯೆಯಲ್ಲಿ ಎಳ್ಳಷ್ಟೂ ಇಳಿಕೆಯಾಗಿಲ್ಲ. ಯಾಕೆ ಗೊತ್ತಾ? ಬಾಬಾ ಪ್ರತಿಪಾದಿಸುವುದೇ ಮಾನವತಾವಾದವನ್ನ. ಪ್ರೀತಿ, ಕರುಣೆ, ಸಹನೆ, ಶ್ರದ್ಧೆ, ಭಕ್ತಿ, ಧರ್ಮ, ಸಮಾನತೆ ಇವು ಬಾಬಾ ತತ್ವದ ತಳಪಾಯಗಳು. ಬಾಬಾ ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸ್ತಾರೆ ಅನ್ನುವಂಥ ಅತಿ ದೊಡ್ಡ ನಂಬಿಕೆ ಇವತ್ತಿಗೂ ಬಾಬಾ ಭಕ್ತರಲ್ಲಿದೆ. ನಾವು ಶಿರಡಿಗೆ ಭೇಟಿ ಕೊಟ್ಟ ವೇಳೆ ಕರ್ನಾಟಕದಿಂದಲೇ ಸಾವಿರಾರು ಭಕ್ತರು ಆಗಮಿಸಿದ್ರು. ಆ ಪೈಕಿ ಹಲವರು ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸನ್ನಿಧಿಯಲ್ಲಿ ಒಂದು ಸತ್ಯ ಇದೆ. ಇಲ್ಲಿ ಬಂದಾಗೆಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ತಾ ಇರುತ್ತೆ. ಬಂದೋದಾಗೆಲ್ಲನೂ ಕಳೆದ 4 ವರ್ಷದಿಂದ ನಾನು ಸಾಯಿಬಾಬನ ದರ್ಶನ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ ಮನಸ್ಸಿಗೆ ತುಂಬ ಶಾಂತಿಯಾಗಿದೆ. ಭಗವಂತ ಎಲ್ಲ ಕೆಲಸದಲ್ಲೂ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಶಿರ್ಡಿಗೆ ಬಂದಿದ ತಕ್ಷಣ ಅದು ವೈಬ್ರೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬಾಬಾ ಮುಂದೆ ನಿಂತ್ಕೊಳ್ಳೋದು ಲೈಕ್ ಎಷ್ಟು ನೋಡಿದ್ರು ಸಾಲಲ್ಲ, ಅಷ್ಟು ವೈಬ್ರೇಷನ್ ಇರುತ್ತೆ. ಆ್ಯಂಡ್ ಇಲ್ಲಿ ಬಂದ ಕೂಡಲೇ ನೀವು ನಂಬ್ತಿರೋ ಬಿಡ್ತಿರೋ, ನಂಗೆ ಸ್ಟಕ್ ಆಗಿರೋ ಅಮೌಂಟ್ ಎಲ್ಲ ಬರ್ತಾನೆ ಇದೆ. ಆ್ಯಂಡ್ ನನಗೆ ಒಂದು ದೊಡ್ಡ ಪ್ರಮೋಷನ್ ಸಿಕ್ಕಿದೆ. ಅಂದರೆ ಅದು 2 ವರ್ಷದಿಂದ ನನ್ನ ಕನಸಾಗಿತ್ತು ಆ ಪ್ರಮೋಷನು. ಆ್ಯಂಡ್ ಫೈನಲಿ ಅದು ಓಕೆ ಆಗಿದೆ. ಅವ್ರು ನಮ್ಮ ಲೈಫಲ್ಲಿ ಬಂದಾಗಿಂದ ತುಂಬಾ ಮಿರಾಕಲ್ಸ್ ಆಗಿದೆ. ಅದನ್ನ ಹೇಳೋದಕ್ಕೆ ನಿಜ ಟೈಮ್ ಸಾಕಾಗಲ್ಲ ಅಂದ್ಕೊತೀನಿ. ನನ್ನ ಮಗಳಿಗೆ ಅರ್ಕೆ ಇತ್ತು, ಅದನ್ನು ತೀರ್ಸೋಕ್ಕೋಸ್ಕರ ಬಂದಿದ್ದು. ತುಂಬ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಇತ್ತು ಅವಳಿಗಂತೂ. ಅದು ಕ್ಲಿಯರ್ ಆಗಿದ್ದೆ ಬಾಬಾಯಿಂದ ಅಂತಲೇ ಹೇಳ್ಬೋದು. ವಿಶೇಷ ಅಂದ್ರೆ ಶ್ರೀ ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ಆರೋಗ್ಯ, ಶಿಕ್ಷಣ, ಅನ್ನದಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಅನೇಕ ಸಾಮಾಜಿಕ ಕೈಂಕರ್ಯಗಳಲ್ಲಿ ಈ ಟ್ರಸ್ಟ್ ತೊಡಗಿಸಿಕೊಂಡಿದೆ. संस्थान का एजुकेशन कॉम्प्लेक्स भी जो है वो बहुत बड़ा है। वहाँ 6000 बच्चे जो है एजुकेशन लेते हैं, तो उनका एजुकेशन अच्छी तरह से होना चाहिए, इसका भी प्रयास जो है संस्थान की तरफ से किया जाता है। संस्थान के 2 हॉस्पिटल हैं, एक साई बाबा हॉस्पिटल और साईनाथ हॉस्पिटल। ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಶಿರಡಿಗೆ ಭೇಟಿ ನೀಡಿ ಬಾಬಾಗೆ ನಮಿಸಿದ್ರು. ಸರ್ವಧರ್ಮ ಸಮನ್ವಯ, ಸರ್ವಧರ್ಮ ಸಹಬಾಳ್ವೆಯನ್ನ ಸಾರಿದಂಥ ಸಾಯಿ ಬಾಬಾರ ಶಿರಡಿಗೆ ಎಲ್ಲ ಧರ್ಮೀಯರೂ ಆಗಮಿಸುತ್ತಾರೆ. ಸರ್ವ ಧರ್ಮದವರು ಸೇರುವ ಅಪರೂಪದ ಸ್ಥಳವೇ ಶಿರಡಿ. ಹೀಗಾಗಿ ಇಂತಹ ಪವಿತ್ರ ಸ್ಥಳದ ಬಗ್ಗೆ ಕಪ್ಪು ಮಸಿ ಬಳಿಯುವ ಪ್ರಯತ್ನಕ್ಕೆ ಯಾರೂ ಕೈ ಹಾಕಬಾರ್ದು. ಯಾಕಂದ್ರೆ ಕೋಟ್ಯಂತರ ಭಕ್ತರ ಮನಸ್ಸಿಗೆ ಘಾಸಿಯಾಗುತ್ತೆ. ಈ ಎಪಿಸೋಡ್ನ ಉದ್ದೇಶ ಸತ್ಯದ ಅನಾವರಣ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬುವ ಎಲ್ಲಾ ಸುದ್ದಿಗಳು ಸತ್ಯವಲ್ಲ ಅನ್ನೋದನ್ನ ನಿಮಗೆ ತೋರಿಸುವುದಷ್ಟೇ ನಮ್ಮ ಉದ್ದೇಶವಾಗಿತ್ತು. ಇದುವೇ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.